ಹೆಲೋ ಗೈಸ್, ನನ್ನ ಹೆಸರು ಆಕಾಶ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ಇವತ್ತಿನ ವಿಡಿಯೋದಾಗ ನಾನು ಫ್ಲೈಕ್ಯಾಮ್ ನ್ಯಾನೋ DSLR ಮ್ಯಾನ್ಯುವಲ್ ಗಿಂಬಲು 100% ಇಂಡಿಯನ್ ಪ್ರಾಡಕ್ಟ್ ಇದು. ಇದರ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತೀನಿ. ನಿಮ್ಮ ಹತ್ರ ಒಂದು DSLR ಕ್ಯಾಮೆರಾ ಇತ್ತು ಅಂದರೆ ಈ ವಿಡಿಯೋ ನಿಮಗೆ ಭಾಳ ಯೂಸ್ ಆಗುವಂಥದ್ದು. ಒಂದು ವೇಳೆ DSLR ಕ್ಯಾಮೆರಾ ಇಲ್ಲ ಅಂದ್ರೂ ಮುಂದೆ ತೊಗೊಳ್ಳೋ ಪ್ಲಾನ್ ಇತ್ತು ಅಂದ್ರೂ ಈ ವಿಡಿಯೋ ಮುಗಿಯೋ ತನಕ ನೋಡ್ರಿ. ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಈಗ ಬೇಸಿಕಲಿ ನಾವು ಮೊಬೈಲ್ ಇಲ್ಲ DSLR ಇಂದ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಕೈ ಅಲ್ಲಾಡಿ ವಿಡಿಯೋನು ಒಂಥರ ಅಲ್ಲಾಡೋ ಥರ ಬಂದಿರ್ತದ. ಅದರ ಸಲುವಾಗಿ ನಾವು ಒಂದು ಗಿಂಬಲ್ ಅಂತ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ. ಬೇಸಿಕಲಿ ಗಿಂಬಲ್ ಮೇಲೆ ನಾವು ಒಂದು ಕ್ಯಾಮೆರಾ ಇಲ್ಲ ಮೊಬೈಲ್ ಅಟ್ಯಾಚ್ ಮಾಡಿ ಭಾಳಷ್ಟು ಸ್ಟೇಬಲ್ ಆದ ಸ್ಮೂತ್ ಆದ ಫುಟೇಜ್ ರೆಕಾರ್ಡ್ ಮಾಡ್ಬೋದು. ಅದೇ ನಾವು ಒಂದು ನಾರ್ಮಲ್ ಕೈಯಿಂದ ಮಾಡ್ಲಿಕ್ಕೆ ಬರಲ್ಲ. ಈಗ ಸದ್ಯಕ್ಕೆ ಮಾರ್ಕೆಟ್ದಾಗ 2 ಟೈಪಿನ ಗಿಂಬಲ್ ಸಿಗ್ತಾವೆ. ಎಲ್ಲಕ್ಕಿಂತ ಮೊದಲನೇದು ಈ ರೀತಿಯಾದ ಮ್ಯಾನ್ಯುವಲ್ ಗಿಂಬಲ್. ಇದ್ರಾಗ ಯಾವುದೇ ರೀತಿ ಮೋಟರ್ ಆಗಲಿ ಬ್ಯಾಟ್ರಿ ಆಗಲಿ ಇದಕ್ಕೇನು ಚಾರ್ಜ್ನೂ ಮಾಡಬೇಕಾಗಿಲ್ಲ. ಬಟ್ ಇದು ಸ್ವಲ್ಪ ಯೂಸ್ ಮಾಡೋದು ಕಷ್ಟ, ಆದ್ರೆ ಭಾಳ ಚೀಪಾಗಿ ಸಿಗ್ತಾ ಇರುವಂಥದ್ದು. ಅಂದರೆ 2-3 ಸಾವಿರ ಪ್ರೈಸ್ ರೇಂಜ್ದಾಗ ಇದು ಯಾವುದೇ ವೆಬ್ಸೈಟ್ದಾಗೂ ನಿಮಗೆ ಸಿಗ್ತದ. ಎರಡನೇದು ಎಲೆಕ್ಟ್ರಾನಿಕ್ ಗಿಂಬಲ್. ಇದ್ರೊಳಗೆ ಒಂದು ಬ್ಯಾಟ್ರಿ ಇರ್ತದ, ಮೋಟರ್ ಇರ್ತದ, ಮತ್ತು ಇದಕ್ಕೊಂದು ನೀವು ಚಾರ್ಜ್ ಮಾಡಿ ಯೂಸ್ ಮಾಡಬೇಕು. ಮತ್ತು ಇದಕ್ಕೆ ಯಾರು ಬೇಕಾದವರು ಈಸಿಲಿ ಯೂಸ್ ಮಾಡ್ಬೋದು ಫಸ್ಟ್ ಟೈಮಿಗೆ. ಯಾಕಂದರೆ ಇದ್ರೊಳಗೆ ಫುಲ್ ಒಂದು ರೋಬೋಟಿಕ್ ಆರ್ಮ್ ಇರ್ತದೆ. ಇದಕ್ಕೆ ನೀವು ಮೊಬೈಲಿಂದ ಕಂಟ್ರೋಲ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಕಾಸ್ಟ್ಲಿ ಪ್ರೈಸ್ ರೇಂಜ್ದಾಗ ಬರ್ತದೆ. ಒಂದು 25,000 ಆಗಲಿ 50,000 ತನಕನೂ ಎಲೆಕ್ಟ್ರಾನಿಕ್ ಗಿಂಬಲ್ ಬರ್ತಾವೆ. ಅದರ ಸಲುವಾಗಿ ಈ ವಿಡಿಯೋದಾಗ ನಾನು ನಿಮಗೊಂದು ಮ್ಯಾನ್ಯುವಲ್ ಗಿಂಬಲು ಒಂದು 2-3 ಸಾವಿರ ಪ್ರೈಸ್ ರೇಂಜ್ದಾಗ ಬರ್ತಾ ಇರುವಂಥ ಗಿಂಬಲ್ ಪರಿಚಯ ಮಾಡಿಕೊಡ್ತೀನಿ. ಯಾವ ಥರ ಈ ಗಿಂಬಲ್ ಕೆಲಸ ಮಾಡ್ತದೆ, ಯಾವ ಥರ ಇದಕ್ಕೆ ಬ್ಯಾಲೆನ್ಸ್ ಮಾಡೋದು, ಪ್ರತಿಯೊಂದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬರ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಒಂದು ಅಪ್ಲಿಕೇಶನ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. 20 ಲಕ್ಷಕ್ಕಿಂತ ಹೆಚ್ಚು ಜನರು ರಮ್ಮಿ ಆಡಿ ಹಣ ಗಳಿಸ್ತಾ ಇದ್ದಾರೆ. ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ರಮ್ಮಿ ಕಲ್ಚರ್ ಅಪ್ಲಿಕೇಶನ್ 100% ಲೀಗಲ್ ಮತ್ತು ಸೇಫ್ ಆಗಿರುವಂಥದ್ದು. ಡಿಸ್ಕ್ರಿಪ್ಷನಲ್ಲಿರೋ ಲಿಂಕಿಂದ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ 30 ರೂಪಾಯಿ ಬೋನಸ್ ಸಿಗುತ್ತೆ. ಹಾಗೆ ಇದರಲ್ಲಿ ರೆಗ್ಯುಲರ್ಲಿ ಒಂದು ಟೂರ್ನಮೆಂಟ್ಸ್ ನಡೀತಾ ಇರುತ್ತೆ. ನೀವು ಪಾರ್ಟಿಸಿಪೇಟ್ ಮಾಡಿ ಈಸಿಲಿ ಹಣ ಗಳಿಸಬಹುದು. ನೆಕ್ಸ್ಟ್ ನೀವು ಇಲ್ಲಿ ರಮ್ಮಿ ಆಡಲು ಹಣ ಆ್ಯಡ್ ಮಾಡಿದರೆ ಅದು 25% ಇಂದ ಇನ್ಕ್ರೀಸ್ ಆಗುತ್ತೆ. ಸಪೋಸ್ ನೀವು 100 ರೂಪಾಯಿ ಆ್ಯಡ್ ಮಾಡಿದರೆ ನಿಮ್ಮ ಅಕೌಂಟಲ್ಲಿ 125 ರೂಪಾಯಿ ಬಂದಿರುತ್ತೆ. ಮತ್ತೆ ಗೇಮ್ ಅಷ್ಟೇ ಅಲ್ಲ, ನೀವು ನಿಮ್ಮ ಫ್ರೆಂಡ್ ಜೊತೆ ಕೂಡ ಈ ಅಪ್ಲಿಕೇಶನ್ ಶೇರ್ ಮಾಡಿ ರೆಫರ್ ಮಾಡಿ ಕೂಡ ಹಣ ಗಳಿಸಬಹುದು. ಹಾಗೂ ನೀವು ಗೆದ್ದಿರುವ ಅಮೌಂಟು ಡೈರೆಕ್ಟ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕೂಡ ಟ್ರಾನ್ಸ್ಫರ್ ಮಾಡಬಹುದು. ಮತ್ತೆ ಪ್ರತಿ ತಿಂಗಳು 15ರಿಂದ 19ನೇ ತಾರೀಕಿನವರೆಗೂ ಯಾರಾದರೂ ದುಡ್ಡು ಆ್ಯಡ್ ಮಾಡಿ ಆಟ ಆಡಿದ್ರೆ ನೀವು ಸಪೋಸ್ 100 ರೂಪಾಯಿ ಹಾಕಿದ್ರೆ 150 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಬಂದಿರುತ್ತೆ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿ ರಮ್ಮಿ ಆಡಿ ಹಣ ಗಳಿಸಿ. ಗೈಸ್, ಈ ಥರದ ಒಂದು ಬ್ಯಾಗಿನಾಗ ನಿಮಗೆ ಗಿಂಬಲ್ ಸಿಗ್ತಾ ಇರುವಂಥದ್ದು ಫುಲ್ ರೆಡ್ ಬ್ಲ್ಯಾಕ್ ಕಾಂಬಿನೇಷನು. ಬ್ಯಾಗ್ ಕ್ವಾಲಿಟಿನೂ ಸೂಪರ್ಬ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವು ಎಲ್ಲಿಗಾದರೂ ಒಯ್ಯಬೇಕು ಅಂದರೆ ಈ ಬ್ಯಾಗ್ದಾಗ ನೀವು ಈಸಿಲಿ ಕ್ಯಾರಿ ಮಾಡ್ಬೋದು. ಯಾಕಂದರೆ ಇದು ಸ್ವಲ್ಪ ಹೆವಿ ಇರ್ತದ. ಈಗ ಫಟಾಫಟ್ ಬ್ಯಾಗ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಬ್ಯಾಗ್ ಒಳಗಡೆನೂ ಇನ್ನೊಂದು ಪ್ಲಾಸ್ಟಿಕ್ ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಇದರಿಂದ ಇನ್ನೂ ಸೇಫ್ ಆಗಿರ್ತದ ನಿಮ್ಮ ಗಿಂಬಲು. ಈಗ ಒಂದೊಂದಾಗಿ ಚೆಕ್ ಮಾಡೋಣ ಅಂತ. ಎಲ್ಲಕ್ಕಿಂತ ಮೊದಲನೇದು ಈ ಬ್ಯಾಗ್ ಸ್ಟ್ರ್ಯಾಪ್ ಕಾಣಿಸ್ತದ. ಇದು ನೀವು ಬಗ್ಲಿಗೆ ಹಾಕೋಬೇಕು ಅಂದರೆ ಯೂಸ್ ಆಗ್ತದೆ. ಡೈರೆಕ್ಟ್ಲಿ ನೀವು ಬ್ಯಾಗಿಗೆ ಅಟ್ಯಾಚ್ ಮಾಡ್ಬೋದು ಇದು. ನೆಕ್ಸ್ಟ್ ಇಲ್ಲಿ ನಮ್ಮ ಮೇನ್ ಕ್ಯಾಮೆರಾ ಬೇಸ್ ಪ್ಲೇಟ್ ಕಾಣಿಸ್ತದ. ಇದ್ರ ಮೇಲೆ ನಾವು ನಮ್ಮ ಕ್ಯಾಮೆರಾ ಅಟ್ಯಾಚ್ ಮಾಡ್ತೀವಿ. ಫುಲ್ ಮೆಟಲು, ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ ಇವರು. ಹೆವಿ ಕ್ವಾಲಿಟಿದು ಮತ್ತು ಕೆಳಗಡೆನೂ ಹಿಂದೆ ಮುಂದೆ ಮಾಡೋ ಸಲುವಾಗಿ ಮತ್ತು ಎಲ್ಲ ಅಟ್ಯಾಚ್ಮೆಂಟ್ ಪಾಯಿಂಟ್ಸ್ನು ಕೊಟ್ಟಿರ್ತಾರೆ. ಸೆಟಪ್ ಮಾಡುವಾಗ ಹೇಳ್ಕೊಡ್ತೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಬ್ಯಾಗಿನಾಗ ನಿಮ್ಗೆ ಗಿಂಬಲ್ ಕೆಳಗಡೆ ಅಟ್ಯಾಚ್ ಮಾಡೋ ಸಲುವಾಗಿ ವೇಟ್ಸ್ನು ಕೊಟ್ಟಿರುವಂಥದ್ದು. ಇದರಿಂದನೇ ನಮ್ಮ ಮೇನ್ ಗಿಂಬಲು ಸ್ಟೇಬಲ್ ಆಗಿ ಸ್ಟ್ರೇಟ್ ಆಗಿ ನಿಲ್ತದೆ, ಸ್ವಲ್ಪನೂ ಅಲ್ಲಾಡಲ್ಲ. ಈ 2 ವೇಟ್ಸ್ ಬೇಕಾದ್ರೆ ನೀವು ಸಪ್ರೇಟ್ ಮಾಡ್ಬೋದು. ಸಪೋಸ್ ನಿಮ್ಮ ಕ್ಯಾಮೆರಾ ಒಂದು ಲೈಟ್ ವೇಟ್ ಇತ್ತು ಅಂದ್ರೆ ಕಡಿಮೆ ವೇಟ್ ಯೂಸ್ ಆಗ್ತದೆ. ಮತ್ತು ಈ ಸಣ್ಣ ಸಣ್ಣ ಡಬ್ಬದಾಗೂ ಒಂದು ಪ್ಲೇಟ್ಸ್ ಇರ್ತಾವೆ, ಒಂದು ಡಂಬೆಲ್ ಥರ ಹೆವಿ ಮೆಟಲ್ ಪ್ಲೇಟ್ಸು. ನೀವು ಈ ಡಬ್ಬ ಓಪನ್ ಮಾಡಿದ್ರಿ ಅಂದರೆ ಇದರೊಳಗೆ 4 ಪ್ಲೇಟ್ಸ್ ಕಾಣಿಸ್ತಾವೆ, ಎಲ್ಲ ಮೆಟಲ್ದು. ನಿಮ್ಮ ಕ್ಯಾಮೆರಾ ಎಷ್ಟು ಹೆವಿ ಇರ್ತದೆ ಅದರ ಪ್ರಕಾರ ನೀವು ಪ್ಲೇಟ್ಸ್ ಹಾಕೋಬೇಕು. ನೆಕ್ಸ್ಟ್ ನೋಡಿದ್ವಿ ಅಂದ್ರೆ ಒಂದು ಕ್ವಿಕ್ ರಿಲೀಸ್ ಪ್ಲೇಟ್ ಕಾಣಿಸ್ತದೆ. ಇದ್ರ ಮೇಲೆ ನಮ್ಮ ಮೇನ್ ಕ್ಯಾಮೆರಾ ಹಚ್ಚಬೇಕು ನಾವು. ಮತ್ತು ಫಿಟ್ಟಿಂಗ್ ಟೈಟ್ ಮಾಡೋ ಸಲುವಾಗಿ ಒಂದು ಸ್ಕ್ರೀವ್ಸು ಮತ್ತು ಎಕ್ಸ್ಟ್ರಾ ಮಟೀರಿಯಲ್ ಈ ಪ್ಯಾಕೆಟ್ದಾಗ ಕೊಟ್ಟಿರ್ತಾರೆ. ಫೈನಲಿ ಇಲ್ಲಿ ನಮ್ಮ ಗಿಂಬಲ್ ನೋಡ್ಬೋದು ನೀವು. ಇದೇ ನಮ್ಮ ಮೇನ್ 3 ಆಕ್ಸಿಸ್ ಗಿಂಬಲು. ಇದಕ್ಕೆ ಇನ್ನೂ ಏನೂ ಅಟ್ಯಾಚ್ ಮಾಡಿಲ್ಲ ನಾನು. ಇದನ್ನು ಒಂದು ಫುಲ್ ಮೆಟಲಿಂದ ಮಾಡಿರುವಂಥದ್ದು. ಮ್ಯಾಕ್ಸಿಮಮ್ ಇದ್ರಾಗ ಯೂಸ್ ಆಗಿರೋದು ಎಲ್ಲನೂ ಒಂದು ಮೆಟಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಾಸ್ಟಿಕ್ ಎಲ್ಲೂ ಯೂಸೇ ಮಾಡಿಲ್ಲ. ಸೊ ಈಗ ನಾನು ಈ ಗಿಂಬಲ್ ಸೆಟಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲು ಈ ಗಿಂಬಲ್ ತೊಗೊಂಡ್ರಿ ಅಂದರೆ ಇಲ್ಲಿ ಮೇಲ್ಗಡೆ ನಿಮ್ಗೆ 2 ಹೋಲ್ ಕಾಣಿಸ್ತಾವೆ. ಇದ್ರಾಗ ನಾವು ನಮ್ಮ ಮೇನ್ ಕ್ಯಾಮೆರಾ ಬೇಸ್ ಪ್ಲೇಟ್ ಹಚ್ಚಬೇಕು. ಈ ಕ್ಯಾಮೆರಾ ಪ್ಲೇಟ್ ಕೆಳಗಡೆ ನಿಮ್ಗೆ 2 ಸ್ಕ್ರೂ ಕಾಣಿಸ್ತಾವೆ. ಈ ಸ್ಕ್ರೂ ತೆಗೆಯೋ ಸಲುವಾಗಿ ಈ ಪ್ಯಾಕೆಟ್ದಾಗ ನಿಮ್ಗೊಂದು ಸಣ್ಣ ಪಾನ ಕೊಟ್ಟಿರ್ತಾರೆ. ಇದರಿಂದ ನೀವು ತೆಗಿಬೋದು, ಹಾಕ್ಬೋದು. ಈಗ ಓಪನ್ ಮಾಡಿ ಸ್ಕ್ರೂ ಸೈಡ್ದಾಗ ಇಡ್ತೀನಿ. ಈಗ ನಾನು ಇಲ್ಲಿ ಮೇಲ್ಗಡೆ ಗಿಂಬಲ್ ಹಚ್ಚಿ ಇಲ್ಲಿ 2 ಹೋಲ್ ಮ್ಯಾಚ್ ಆಗಬೇಕು. ಅಂದ್ರೆ ಹೊರಗಿರೋ ಹೋಲು ಮತ್ತು ಒಳಗಿರೋ ಹೋಲ್ 2 ಕಾಣಿಸ್ತಾವೆ ನಿಮ್ಗೆ. ಸೇಮ್ ಅದೇ ಹೋಲ್ದಾಗ ನೀವು ಮತ್ತೆ ಸ್ಕ್ರೂ ಹಾಕಿ ಫಿಟ್ ಮಾಡ್ಬೇಕು ಇದಕ್ಕೆ. ಸೊ ನಮ್ಮ ಬೇಸ್ ಪ್ಲೇಟ್ ಇಲ್ಲಿ ಫಿಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಗಿಂಬಲ್ ಕೆಳಗಡೆನೂ ಒಂದು ಹೋಲ್ ಕಾಣಿಸ್ತದ. ಇದಕ್ಕೆ ನಾವು ನಮ್ಮ ವೇಟ್ಸ್ ಅಟ್ಯಾಚ್ ಮಾಡ್ತೀವಿ. ಇಲ್ಲಿ ವೇಟ್ಸ್ ನಡುವೆ ಒಂದು ಸ್ಕ್ರೂ ಕೊಟ್ಟಿರ್ತಾರೆ. ಇದಕ್ಕೆ ಓಪನ್ ಮಾಡಿದ್ರಿ ಅಂದರೆ ನಿಮಗೆ ಸ್ಕ್ರೂ ಕಾಣಿಸ್ತದ. ಮತ್ತು ಈ ವೇಟ್ಸ್ ಈ ಕಡೆ ಆ ಕಡೆ ಅಲ್ಲಾಡ್ತಿತ್ತು ಅಂದರೆ ಪೂರ್ತಿ ಕೊನೆಗಿಟ್ಟು ಇದ್ರ ಕೆಳಗಡೆ ಒಂದು ಸ್ಕ್ರೂ ಇರ್ತದ. ಇದ್ರ ಸ್ಕ್ರೂ ಸ್ವಲ್ಪ ಸರಿಲಾರ್ದಂಗೆ ಟೈಟ್ ಮಾಡಿರಿ. ಈಗಿದು ಅಲ್ಲಾಡಲ್ಲ.
ನೆಕ್ಸ್ಟ್ ನಮ್ಮ ಗಿಂಬಲ್ ಕೆಳಗಡೆ ಇರೋ ಹೋಲ್ದಾಗ ಈ ಸ್ಕ್ರೂ ಅಟ್ಯಾಚ್ ಮಾಡಿ ಈ ರೀತಿ ತಿರುಗಿಸ್ಬೇಕು ನೀವು, ಇದು ಆಟೋಮೆಟಿಕ್ಲಿ ಫಿಟ್ ಆಗ್ತದೆ. ಸೊ ಈಗ ನಮ್ಮ ಗಿಂಬಲ್ ರೆಡಿ ಆಯಿತು. ಮತ್ತು ಇಲ್ಲಿ ಕೆಳಗಡೆ ನಿಮಗೊಂದು ಲಾಕ್ ಕಾಣಿಸ್ತದೆ, ಇದಕ್ಕೆ ಲೂಸ್ ಮಾಡಿ ಇದರ ಹೈಟ್ನು ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಬೇಸಿಕಲಿ ಹೈಟ್ ಕಡಿಮೆ ಇತ್ತು ಅಂದರೆ ವೇಟ್ಸ್ ನಾವು ಹೆಚ್ಚು ಹಾಕಬೇಕಾಗ್ತದೆ. ಅದೇ ಹೈಟ್ ಹೆಚ್ಚಿಟ್ಟಿದ್ವಿ ಅಂದರೆ ವೇಟ್ಸ್ ಕಡಿಮೆ ಹಾಕಿದ್ರು ಅದು ಬ್ಯಾಲೆನ್ಸ್ ಆಗ್ತದೆ. ಅದಕ್ಕೆ ನೀವು ಹೈಟ್ ಹೆಚ್ಚಿಟ್ಟು ವೇಟ್ಸ್ ಕಡಿಮೆ ಹಾಕ್ರಿ, ಇದರಿಂದ ನೀವು ಹೆಚ್ಚು ಟೈಮ್ವರೆಗೂ ಇದಕ್ಕೆ ಯೂಸ್ ಮಾಡ್ಬೋದು, ನಿಮ್ಮ ಕೈ ನೋಸಲ್ಲ. ಮತ್ತು ಹಾಗೆ ನೀವು ಬೇಕಾದರೆ ಡೈರೆಕ್ಟ್ಲಿ ಇದರ ಕೆಳಗಡೆ ಇರೋ ಪ್ಲೇಟ್ನು ಈ ರೀತಿ ತಿರುಗಿಸಿ ತೆಗಿಬೋದು. ನಿಮಗೆ ಎಷ್ಟು ವೇಟ್ ಬೇಕೋ ನಿಮ್ಮ ಕ್ಯಾಮೆರಾ ವೇಟ್ ಪ್ರಕಾರ ನೀವು ಇದಕ್ಕೆ ಹಾಕೋಬೋದು. ಈಗ ನೀವು ಈ ಪ್ಲೇಟ್ ಮೇಲೆ ನಿಮ್ಮ ಕ್ಯಾಮೆರಾ ಅಟ್ಯಾಚ್ ಮಾಡಬೇಕು ಅಂದರೆ ಇದಕ್ಕೆ ಉಲ್ಟಾ ಮಾಡಿ ಇದ್ರ ಕೆಳಗಡೆ ನೋಡಿರಿ, ಇಲ್ಲಿ ಎದುರು ಸೈಡ್ದಾಗ 2 ಮತ್ತು ಹಿಂದೆ 2 ಒಂದು ವೈಟ್ ನಾಬ್ಸ್ ಕಾಣಿಸ್ತಾವೆ, ಇದು ಓಪನ್ ಮಾಡಿ ಹೊರಗೆ ಇಟ್ಕೋರಿ. ಈಗ ನಮ್ಮ ಮೇನ್ ಪ್ಲೇಟ್ ಇಲ್ಲಿ ಸಪ್ರೇಟ್ ಆಯಿತು. ಇದ್ರ ಮೇಲೆ ನೀವು ಈ ಕ್ವಿಕ್ ರಿಲೀಸ್ ಪ್ಲೇಟ್ ಹಚ್ಚಬೇಕು. ಈ ಪ್ಲೇಟ್ಸ್ದಾಗೂ ಭಾಳ ಹೋಲ್ಸ್ ಇರ್ತಾವೆ, ನೀವು ಇಲ್ಲಿ ನೋಡ್ಬೋದು. ಮತ್ತು ನಮ್ಮ ರಿಲೀಸ್ ಪ್ಲೇಟ್ ಕೆಳಗಡೆನೂ 2 ಸ್ಕ್ರೂ ಇರ್ತಾವೆ. ಸಿಂಪ್ಲಿ ಇದಕ್ಕೆ ಓಪನ್ ಮಾಡಿ ಈ ಹೋಲ್ದಾಗ ಹಾಕಿ ಎಲ್ಲಕ್ಕಿಂತ ಮುಂದಿರೋ ಹೋಲ್ಸ್ದಾಗ ಹಾಕ್ರಿ, ಇದರಿಂದ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಈಸಿ ಆಗ್ತದೆ. ಸೊ ನಮ್ಮ ಕ್ವಿಕ್ ರಿಲೀಸ್ ಪ್ಲೇಟು ಅಟ್ಯಾಚ್ ಆಯ್ತು ಇಲ್ಲಿ. ಈಗ ಮೊದಲು ಹೆಂಗಿತ್ತೋ ಸೇಮ್ ಅದೇ ರೀತಿ ಪ್ಲೇಟ್ ಕೆಳಗಡೆ ಇಟ್ಟು ಸೈಡ್ದಾಗಿರೋ 4 ವೈಟ್ ನಾಬ್ಸ್ ಫಿಟ್ ಮಾಡಿರಿ. ಸೊ ಈಗ ನಮ್ಮ ಗಿಂಬಲ್ ಯೂಸ್ ಮಾಡ್ಲಿಕ್ಕೆ ರೆಡಿ ಆಯಿತು. ನೆಕ್ಸ್ಟ್ ನೀವು ನಿಮ್ಮ ಕ್ಯಾಮೆರಾ ತೊಗೊಂಡು ಕೆಳಗಡೆ ಈ ಥರದ್ದು ಒಂದು ಹೋಲ್ ಕಾಣಿಸ್ತದೆ, ಎಲ್ಲ ಕ್ಯಾಮೆರಾದಾಗೂ ಇದು ಕೊಟ್ಟಿರ್ತಾರೆ. ಇಲ್ಲಿ ನೀವು ಈ ಪ್ಲೇಟ್ ಹಚ್ಚಿ ಸ್ಕ್ರೂ ಟೈಟ್ ಮಾಡಿರಿ. ಈಗ ಡೈರೆಕ್ಟ್ಲಿ ನಿಮ್ಮ ಗಿಂಬಲ್ ಮೇಲ್ಗಡೆ ಇರೋ ಈ ಸ್ಲಾಟ್ದಾಗ ಹಾಕಿ ಇಲ್ಲಿ ಒಂದು ಪ್ಲಗ್ ಇರ್ತದೆ ಲಾಕ್ ಮಾಡೋದು, ಸರಿಯಾಗಿ ಕ್ಯಾಮೆರಾ ಅಟ್ಯಾಚ್ ಮಾಡಿ ಲಾಕ್ ಮಾಡಿರಿ. ದ್ಯಾಟ್ಸ್ ಇಟ್. ಸೊ ಈಗ ನಮ್ಮ ಗಿಂಬಲು ಕಂಪ್ಲೀಟ್ಲಿ ಸೆಟ್ ಆಯಿತು. ಈಗ ನಾವು ಬರೀ ಇದಕ್ಕೆ ಒಂದು ಬ್ಯಾಲೆನ್ಸ್ ಮಾಡಬೇಕು, ಮತ್ತು ಬ್ಯಾಲೆನ್ಸ್ ಮಾಡೋದು ಎಲ್ಲಕ್ಕಿಂತ ಹಾರ್ಡ್ ಕೆಲಸ. ಸೊ ನಮ್ಮ ಗಿಂಬಲ್ ನೋಡ್ರಿ, ಇದು ಸ್ವಲ್ಪ ಕ್ಯಾಮೆರಾ ಹಿಂದ್ಗಡೆ ಕಾಣಿಸ್ಲತ್ತದ. ಈಗ ಇದು ಸ್ವಲ್ಪ ಸ್ಟ್ರೇಟ್ ಆಗಬೇಕು ಅಂದರೆ ಸೈಡ್ದಾಗಿರೋ ಈ ನಾಬ್ಸ್ ಓಪನ್ ಮಾಡಿ ಅಡ್ಜಸ್ಟ್ ಮಾಡಬೇಕು. ಅದೇ ಒಂದು ವೇಳೆ ಲೆಫ್ಟ್ ಟು ರೈಟು ಬ್ಯಾಲೆನ್ಸ್ ತಪ್ಪಿತ್ತು ಅಂದ್ರೆ ಕೆಳಗಡೆ ಇರೋ ನಾಬ್ಸ್ ಯೂಸ್ ಮಾಡಿ. ಒಂದು ವೇಳೆ ನಿಮ್ಮ ಕ್ಯಾಮ್ರಾ ಲೆಫ್ಟಿಗೆ ಬಗ್ಗಿತ್ತು ಅಂದ್ರೆ ರೈಟ್ ಕಡೆ ಶಿಫ್ಟ್ ಮಾಡಿರಿ, ಅದೇ ಒಂದು ವೇಳೆ ರೈಟಿಗೆ ಬಗ್ಗಿತ್ತು ಅಂದ್ರೆ ಲೆಫ್ಟ್ ಕಡೆ ಶಿಫ್ಟ್ ಮಾಡಿರಿ. ನನ್ನ ಕ್ಯಾಮ್ರಾ ಬರೀ ಇಲ್ಲಿ ಹಿಂದ್ಗಡೆ ಬಂದಿರೋದು ಕಾಣಿಸ್ಲತ್ತದ, ಸ್ವಲ್ಪ ಇದಕ್ಕೆ ಮುಂದ್ಗಡೆ ಮೂವ್ ಮಾಡಿ ಟೈಟ್ ಮಾಡ್ತೀನಿ. ಸೊ ಈಗ ಸ್ವಲ್ಪ ಸ್ಟ್ರೇಟಾಗಿ ಕಾಣಿಸ್ಲತ್ತದ ಇದು. ನೆಕ್ಸ್ಟ್ ನಿಮ್ಮ ಗಿಂಬಲು ಒಂದು ಸ್ಟ್ರೇಟಾಗಿ ಕಂಡ್ರು ಇನ್ನೊಂದು ಟೆಸ್ಟ್ ಮಾಡ್ಬೇಕು. ನೀವು ಈ ಥರ ಹಿಡಿದು ಇದಕ್ಕೆ ಡ್ರಾಪ್ ಮಾಡಿರಿ. ಈ ವೇಟ್ ಕೆಳಗಡೆ ಬರಬೇಕು ಅಂದರೆ ಅಟ್ಲೀಸ್ಟ್ 2-3 ಸೆಕೆಂಡ್ ಆದರೂ ತೊಗೋಬೇಕಿದು. ಬಟ್ ಇಲ್ಲಿ ಒಂದೇ ಸೆಕೆಂಡ್ದಾಗ ಇದು ಕೆಳಗಡೆ ಬರ್ಲತ್ತದ, ಭಾಳಷ್ಟು ಸ್ಪೀಡ್ ಅದ ಇಲ್ಲಿ. ಸೊ ನಮ್ಮ ಗಿಂಬಲ್ದಾಗ ವೇಟ್ ಹೆಚ್ಚಾಗಿರ್ಬೋದು, ಸ್ವಲ್ಪ ವೇಟ್ ಕಡಿಮೆ ಮಾಡ್ತೀನಿ. ಸೊ ಈ ಪ್ಲೇಟ್ಸ್ ತೆಗೆದು ಬರೀ ಒಂದೊಂದೇ ಪ್ಲೇಟ್ ಇಡ್ತೀನಿ ಎರಡೂ ಕಡೆಗೂ. ಸೊ ಈಗ ಇದು ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಆಗ್ಯದ. ಡ್ರಾಪ್ ಟೆಸ್ಟ್ ಮಾಡ್ತೀನಿ. 1 2. ಮೊದಲಿಗಿಂತ ಭಾಳಷ್ಟು ಸ್ಲೋ ಆಗಿದ್ದು ಕೆಳಗೆ ಹೊಂಟದೀಗ. ನೆಕ್ಸ್ಟ್ ನೀವು ನಿಮ್ಮ ಗಿಂಬಲ್ ಹಿಡಿದು ಈ ಥರನೂ ಮಾಡಿ ಟೆಸ್ಟ್ ಮಾಡ್ಬೋದು. ಸ್ವಲ್ಪನೂ ಅಲ್ಲಾಡಬಾರ್ದು, ನಿಮ್ಮ ಕ್ಯಾಮ್ರಾ ಸ್ಟ್ರೇಟ್ ಆಗಿರಬೇಕು ಎಷ್ಟೇ ಅಲ್ಲಾಡಿಸಿದ್ರು. ಮತ್ತು ಹಾಗೆ ನೀವು ಈ ಗಿಂಬಲ್ ಯೂಸ್ ಮಾಡುವಾಗ ಒಂದು ಕೈ ಹಿಡಿದು ಇನ್ನೊಂದು ಕೈಯಿಂದ ಇದಕ್ಕೆ ಸ್ವಲ್ಪ ಸಪೋರ್ಟ್ ಕೊಡಬೇಕು, ಯಾಕಂದರೆ ಇದು ಭಾಳಷ್ಟು ಫ್ರೀ ಇರ್ತದೆ. ರೊಟೇಷನ್ ಇದ್ರದ್ದು ಲಾಕ್ ಮಾಡ್ಲಿಕ್ಕೆ ಬರಲ್ಲ. ಅದ್ರ ಸಲುವಾಗಿ ನೀವು ಶೂಟ್ ಮಾಡುವಾಗ ಕ್ಯಾಮ್ರಾ ತಿರುಗಬಾರ್ದು ಅಂದ್ರೆ ಸುಮ್ಮನೆ ಟಚ್ ಮಾಡಬೇಕು, ಫುಲ್ ಜೋರಾಗಿ ಹಿಡಿಬಾರ್ದು, ವಿಡಿಯೋ ಸ್ಮೂತ್ನೆಸ್ ಹಾಳಾಗ್ತದೆ. ಸೊ ಈಗ ಈ ಗಿಂಬಲಿಂದ ತೆಗೆದಿರೋ ಕೆಲವೊಂದು ವಿಡಿಯೋ ಫುಟೇಜ್ ತೋರಿಸ್ತೀನಿ ನೋಡ್ರಿ. ಹಾಗೆ ಗೈಸ್, ನಾನು ಇನ್ನೂ ಬಿಗಿನರು, ಈಗೀಗ ಯೂಸ್ ಮಾಡೋದು ಸ್ಟಾರ್ಟ್ ಮಾಡೀನಿ, ಫಸ್ಟ್ ಟೈಮ್ ಇದು. ಮತ್ತೊಂದು ಮ್ಯಾನ್ಯುವಲ್ ಗಿಂಬಲ್ ಯೂಸ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಒಂದು ತಿಂಗಳಾದರೂ ನಿಮಗೆ ಮಿನಿಮಮ್ ಬೇಕು ಇದಕ್ಕೆ ಹೆಂಗೆ ಸ್ಮೂತಾಗಿ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ. ಅದೇ ಒಂದು ಎಲೆಕ್ಟ್ರಾನಿಕ್ ಗಿಂಬಲು ನೀವು ಯಾರೇ ಬೇಕಾದರೂ ಫಸ್ಟ್ ಟೈಮಿಗೆ ಯೂಸ್ ಮಾಡ್ಬೋದು, ಯಾಕಂದರೆ ಅದರೊಳಗೆಲ್ಲ ಒಂದು ರೋಬೋಟಿಕ್ ಆರ್ಮ್ ಇರ್ತದೆ, ಎಲ್ಲ ಸೆಟ್ಟಿಂಗ್ಸ್ ಆಲ್ರೆಡಿ ಕೊಟ್ಟಿರ್ತಾರೆ. ಮತ್ತು ಅದರ ಒಂದು ಕಾಸ್ಟ್ನು ಒಂದು ಕ್ಯಾಮ್ರಾಕ್ಕಿಂತ ಹೆಚ್ಚಿರ್ತದೆ. ಒಂದು DSLR ಕ್ಯಾಮ್ರಾ ತೊಗೋಬೋದು ನೀವು ಅದ್ರ ಪ್ರೈಸ್ ರೇಂಜ್ದಾಗ. ಮಿನಿಮಮ್ 25,000 ಒಂದು ಎಲೆಕ್ಟ್ರಾನಿಕ್ ಗಿಂಬಲ್ ತೊಗೋಬೇಕಂದ್ರೆ ಬೇಕು. ಬಟ್ ಇದು ಒಂದು 2-3 ಸಾವಿರ ಪ್ರೈಸ್ ರೇಂಜ್ದಾಗ ಸಿಗ್ತಾ ಇರುವಂಥದ್ದು. ಎರಡರದಾಗೂ ಭಾಳ ಡಿಫ್ರೆನ್ಸ್ ಅದ. ಅದೇ ಒಂದು ನೀವು ಮ್ಯಾನ್ಯುವಲ್ ಗಿಂಬಲು ಕಲಿಬೇಕಂದ್ರೆ ಭಾಳ ಕಷ್ಟ ಇರ್ತದೆ, ಭಾಳ ಪ್ರಾಕ್ಟೀಸ್ ಬೇಕು. ಬಟ್ ಇದರಿಂದ ರೆಕಾರ್ಡ್ ಮಾಡಿರೋ ವಿಡಿಯೋದಾಗ ಒಂದು ರಿಯಲಿಸ್ಟಿಕ್ ಮೂಮೆಂಟ್ ಬಂದಿರ್ತದೆ. ಅಂದರೆ ನೀವು ನಿಮ್ಮ ಕಣ್ಣಿನಿಂದ ನೋಡ್ತಾ ಇರುವಂತಹ ಮೂಮೆಂಟ್ ಎಲ್ಲ ಕ್ಯಾಪ್ಚರ್ ಆಗಿರ್ತದೆ, ಯಾಕಂದರೆ ಇದರೊಳಗೆ ಯಾವುದೇ ರೀತಿ ಒಂದು ಮೋಟರ್ ಇರಲ್ಲ. ಅದೇ ಒಂದು ಎಲೆಕ್ಟ್ರಾನಿಕ್ ಗಿಂಬಲ್ದಾಗ ಒಂದು ಜರ್ಕಿನೆಸ್ಸು, ಒಂದು ರೋಬೋಟಿಕ್ ಥರ ಫೀಲ್ ಬರ್ತದೆ.
ಸೊ ಗೈಸ್ ಐ ಹೋಪ್ ನಿಮಗೆ ರಿವ್ಯೂ ಇಷ್ಟ ಆಗದ ಅಂತ ಅನ್ಕೋತೀನಿ. ನೀವು ಒಂದು DSLR ಗಿಂಬಲ್ ಹುಡುಕ್ಲತ್ತೀರಿ ಒಂದು 2-3 ಸಾವಿರ ಪ್ರೈಸ್ ರೇಂಜ್ದಾಗ ಅಂದ್ರೆ ನಾ ಈ ಗಿಂಬಲ್ಲು 100% ಏನು ಡೌಟ್ ಇಲ್ಲದೆ ರೆಕಮೆಂಡ್ ಮಾಡ್ತೀನಿ. 2200 ರೂಪಾಯಿದಾಗ ನಾನು ಇದಕ್ಕೆ ಅಮೆಝಾನ್ ಮೇಲೆ ಪರ್ಚೇಸ್ ಮಾಡಿದ. ಬಟ್ ನಿಮಗಿದು ಇನ್ನೂ ಚೀಪಾಗಿ ಸಿಗ್ಬೋದು. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಡೆಫಿನೆಟ್ಲಿ ಇದ್ರ ಪ್ರೈಸ್ ಚೆಕ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಇದೇ ಥರದ ನೀವು ಒಂದು ವಿಡಿಯೋ ಗಿಯರ್ಸ್ ವಿಡಿಯೋ ನೋಡಬೇಕು ಅಂದ್ರೆ ಕೆಳಗೆ ಕಮೆಂಟ್ ಮಾಡಿರಿ, ನಾನು ಡೆಫಿನೆಟ್ಲಿ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಅಂತ ಮುಂದಿನ ವಿಡಿಯೋದಾಗ. ಬಾಯ್ ಬಾಯ್.